ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಮಾಸ್ಟರ್ ಪಂಡಿತ ದಿನೇಶ್ ಗುರೂಜಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ನಮಸ್ಕಾರ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಇದೀಗ ನಿಮ್ಮ ಕೆಲಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮೊದಲ ಕರೆ ಸಿದ್ಧವಾಗಿದೆ. ಮಾತನಾಡಿಸ್ತಾ ಹೋಗೋಣ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೊಮ್ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಯಾವ ವಿಚಾರವಾಗಿ? ಎಜುಕೇಶನ್ ಬಗ್ಗೆ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿಮ್ಮ. 7ನೇ ತಿಂಗಳು 8ನೇ ತಾರೀಕು. 8/7. ಅದೇ 7ನೇ ತಿಂಗಳು ಜುಲೈ 8. ಹೇಳಿ 8/7. 2020. 2020. ಓಕೆ, 8/7. ಹುಟ್ಟಿದ ಸಮಯ ಸಾಯಂಕಾಲ 8:25. ಸಾಯಂಕಾಲ 8:25. ಓಕೆ, ಹುಟ್ಟಿದ ಸ್ಥಳ? ಶಿವಮೊಗ್ಗ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ಕಾರ ಗುರುಗಳೇ. ಸರ್, ಇಲ್ಲಿ ಒಂದ್ ಹಳ್ಳಿ, ಶಿವಮೊಗ್ಗ ಕಡೆ ಒಂದ್ ಹಳ್ಳಿಲಿ LKG ಓದಿದ್ಲು. ಇವಾಗ ಬೆಂಗಳೂರು ಕಡೆ ಹೋಗಿ 1ನೇ ಕ್ಲಾಸಿಗೆ ಸೇರ್ಸಿದ್ದಾರೆ. ಅವರು ಟೀಚರ್ ಡಲ್ ಇದ್ದಾಳೆ, UKG ಹಾಕ್ರೆ ಅಂದ್ರು. ಅದಕ್ಕೆ 1ನೇ ಕ್ಲಾಸಲ್ಲೇ ಕವರ್ ಆಗ್ತಾಳೆ, UKG ಹಾಕ್ಬೇಕಂತ. ಯಪ್ಪ, ಎಂಥ ಪ್ರಶ್ನೆ! ಜ್ಯೋತಿಷ್ಯದೊಳಗಡೆ ಹೋಗಿ ನೋಡ್ಬೇಕು. ಅಲ್ಲ, ಈ ಜ್ಯೋತಿಷ್ಯ ಸಾವಿರಾರು ವರ್ಷದಿಂದ ಪ್ರಾರಂಭವಾಗ್ಬೇಕಾದ್ರೆ LKG UKGನೇ ಇರಲಿಲ್ಲ. ಆ ಗ್ರಹಗಳು ಹೆಂಗೆ ಹೇಳುತ್ತೆ ಅಂತ. ಓದ್ತಾರ ಚೆನ್ನಾಗಿಲ್ವಾ ಅಷ್ಟು ನೋಡ್ಬೋದಲ್ಲಮ್ಮ. LKGಗೆ ಹಾಕ್ಬೇಕು, ಏನೇನು ಪ್ರಶ್ನೆ ಕೇಳ್ತಿರೋ. ನಾವು ಈ ಪ್ರಶ್ನೆಗೆಲ್ಲ ನಾವು ಮತ್ತೆ ಜ್ಯೋತಿಷ್ಯನ ತುಂಬ ಆಳವಾಗಿ 30 ವರ್ಷ 40 ವರ್ಷ ಓದ್ಬಿಟ್ಟು ಮತ್ತೆ ಬರ್ಬೇಕು LKGಗೆ ಅರ್ಥ ಮಾಡ್ಕೊಳ್ಳೋಕ್ಕೆ. 2039ವರೆಗೂ ರಾಹು ಹೇಗಿದೆ ಅಂತ ನೋಡೋಣ. ರಾಹು 2-4 ಓದ್ತಾರೆ. 5ನೇ ಮನೆ ರಾಹು ಇದ್ದಾಗ ಸೋಂಬೇರಿತನ ಅಂತ ನಾವು ಜ್ಯೋತಿಷದಲ್ಲಿ ಹೇಳ್ತಾ ಇರ್ತೀವಿ. 5ನೇ ಮನೆ ಸೋಂಬೇರಿತನ ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ. ಅವ್ರು ಎಲ್ಲರಿಗಿಂತ ಅವ್ರು ಯಾರು ಡಲ್ ಇರ್ತಾರೆ ಅದು ಹೇಳ್ತಾರೆ. ನೋಡಿ, ಟೀಚರ್ಸ್ಗಳು ಸ್ಕೂಲಲ್ಲಿ ಅವತ್ತಿನ ಮಕ್ಕಳ ಪರಿಸ್ಥಿತಿ ನೋಡಿ ಹೇಳ್ತಾರೆ. ಆದರೆ ಎಷ್ಟು ಜನ ಟೀಚರ್ಸ್ಗೆ ಒಂದು ಪ್ರಶ್ನೆ ಕೇಳ್ತೀನಿ, ಸ್ಕೂಲಲ್ಲಿ ಡಲ್ ಸ್ಟೂಡೆಂಟ್ಸು ಜೀವನದಲ್ಲಿ ಸಾಧನೆ ಮಾಡಿಲ್ವಾ? ಟೀಚರ್ಸ್ಗಳು ಇದನ್ನು ಆನ್ಸರ್ ಮಾಡಬೇಕು. ಯಾವ್ಯಾವ ಸ್ಕೂಲಲ್ಲಿ ಟೀಚರ್ಸ್ ಇರ್ತಾರೆ ಇದನ್ನು ಆನ್ಸರ್ ಮಾಡಬೇಕು. ಹಾಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಫಸ್ಟ್ ಕ್ಲಾಸ್ ಆಗಿ ರ್ಯಾಂಕ್ ಬಂದಿರ್ತಾರೆ. ಅವರು ಜೀವನದಲ್ಲಿ ಏನೂ ಮಾಡೇ ಇರಲ್ಲ. ನಾವೇನೋ ಅಂದ್ಕೊಂಡಿರ್ತೀವಿ ಸಖತ್ತಾಗಿ ಮಾಡ್ತಾರೆ ಜೀವನದಲ್ಲಿ ಅಂತ. ಸುಮ್ಮನೆ ಯಾವುದೋ ಒಂದು ಮನೇಲಿ ಕೂತ್ಕೊಂಡು ಬದಲಾವಣೆ ಆಗುತ್ತೆ. ಎಜುಕೇಷನ್ನ ನೋಡಿ ನಾವು ಜೀವನವನ್ನು ಡಿಸೈಡ್ ಮಾಡೋದು ತಪ್ಪು. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಮಕ್ಕಳು ಓದ್ತಾ ಇಲ್ಲ, ಅದನ್ನು ಹೆಂಗೆ ನಾವು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಅಷ್ಟು ಮಾತ್ರ ತಿಳ್ಕೊಬೇಕೇ ಹೊರತು ಇವಾಗೇನೋ ಓದ್ತಾ ಇಲ್ಲ ಅದಕ್ಕಾಕಿ ಇದಕ್ಕಾಕಿ ಮುಂದೆ ಅವ್ರ ಫ್ಯೂಚರ್ ಚೆನ್ನಾಗಿರಲ್ಲ ಅಂತ ಹೇಳ್ತಕ್ಕಂಥದ್ದು ಭಾರತದಲ್ಲಿ ಮಾತ್ರ ನಡೆಯುತ್ತೆ. ಬೇರೆ ದೇಶದಲ್ಲಿ ಈ ರೀತಿ ನಿಮ್ಮ ಮಕ್ಕಳು ಡಲ್ಲು ಅಂತ ಹೇಳಿ ಯಾವ ಸ್ಕೂಲಲ್ಲೂ ಬೇರೆ ಕಂಟ್ರೀಲಿ ಓದಿಸ್ತಾರೆ, ಹೇಳ್ಕೊಡ್ತಾರೆ ಅಷ್ಟೇ. ಆ ಟೀಚರ್ಸ್ ಎಲ್ಲ ಭಾಳ ಸೌಮ್ಯವಾಗಿರ್ತಾರೆ. ಇಲ್ಲಿರೋ ಟೀಚರ್ಸ್ ಎಲ್ಲ ನೋಡಿದ್ದೀನಿ, ಕಾಂಪಿಟೇಷನ್ ಟೀಚರ್ಸ್. ಒಳ್ಳೆ ಈ ಫ್ಯಾಕ್ಟ್ರಿಲಿ ಬಿಸ್ಕೆಟ್ಗಳು ತಯಾರಿಸ್ತಾರಲ್ಲ, ಪ್ಯಾಕೆಟ್ ಮಾಡಿ ಪ್ಯಾಕೆಟ್ಗಳ ಥರ ಬರಬೇಕು. ರಿಜೆಕ್ಟೆಡ್ ಪ್ಯಾಕೆಟ್ ಎಲ್ಲ ತರಬೇಕು. ಅದರಲ್ಲೂ ಸ್ವಾರಸ್ಯ ಇರುತ್ತೆ ಅಂತ ಗೊತ್ತಿರಲ್ಲ. ಸೊ ಆ ರೀತಿಯಾಗಿರ್ತಕ್ಕಂಥದ್ದು. ಇಲ್ಲಿ 100% ಚೆನ್ನಾಗಿ ಓದ್ತಾರೆ. 4, 5, 10 ಇರ್ತಕ್ಕಂಥ ಗ್ರಹ ನೋಡಿದ್ರೆ ಶುಕ್ರ ಸ್ವಲ್ಪ ಓದೋದು ಸ್ವಲ್ಪ ಕಮ್ಮಿ ಮಾಡಿಸುತ್ತೆ. 6 ಮುಖದ ರುದ್ರಾಕ್ಷಿ ಹಾಕಿ ಜೀವನದಲ್ಲಿ ಉನ್ನತವಾಗಿರ್ತಕ್ಕಂಥ ಎಜುಕೇಷನ್ ಮಾಡೇ ಮಾಡ್ತಾರೆ. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಸ್ವಲ್ಪ ಸ್ಲೋ ಆಗಿ ಹೋಗುತ್ತೆ, ಬಟ್ ಕನ್ಸಿಸ್ಟೆಂಟ್ ಆಗೋಗುತ್ತೆ. ಒಂದು ಲೈನಲ್ಲಿ ಹೋಗುತ್ತೆ ಇವ್ರ ಜೀವನ. ಮುಂದೆ ನಿಮಗೆ ಅರಿವಾಗುತ್ತೆ. ತಲೆ ಕೆಡಿಸ್ಕೋಬೇಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಇವತ್ತು ನಿಮ್ಮೆಲ್ಲರಿಗೂ ಕೂಡ ಒಂದು ಸುವರ್ಣಾವಕಾಶ ಅಂತಂದರೆ, ಇಂದು ಸಂಜೆ 7 ಗಂಟೆಯಿಂದ ಆರಂಭವಾಗುತ್ತೆ ಒಂದು ಉಚಿತ ಆನ್ಲೈನ್ ಜ್ಯೋತಿಷ್ಯ ಕ್ಲಾಸ್ ಕೂಡ. ಇದಕ್ಕೆ ನೀವೆಲ್ಲರೂ ಕೂಡ ಫ್ರೀಯಾಗಿ ರಿಜಿಸ್ಟರ್ ಆಗ್ಬೋದು. ಫ್ರೀಯಾಗಿ ಈ ಒಂದು ಕ್ಲಾಸನ್ನು ಅಟೆಂಡ್ ಮಾಡಿ ಜ್ಯೋತಿಷ್ಯದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬೋದು. ಆನಂತರ ಆಗಸ್ಟ್ 10ನೇ ತಾರೀಕು ಅಂದರೆ ಮುಂದಿನ ತಿಂಗಳು ಸ್ಟಾರ್ಟ್ ಆಗ್ತಾ ಇರುವಂತಹ 114ನೇ ಬ್ಯಾಚ್ಗೂ ಕೂಡ ನೀವು ರಿಜಿಸ್ಟರ್ ಆಗಬಹುದಾಗಿದೆ. ಜ್ಯೋತಿಷ್ಯವನ್ನು ಕೂಡ ಕಲಿಬಹುದಾಗಿದೆ. ಇದರಿಂದ PhD ಮಾಡಿ ಡಾಕ್ಟರೇಟನ್ನು ಕೂಡ ಪಡಿಬಹುದಾಗಿದೆ. ಈಗಾಗಲೇ
ಗುರುಜಿಯವರ ನೇತೃತ್ವದಲ್ಲಿ 65,000ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ. ಅವರ ಜೀವನವನ್ನು ರೂಪಿಸಿಕೊಂಡು ಅವರ ಮನೆಯವರ ಜೀವನವನ್ನು ಕೂಡ ರೂಪಿಸ್ಕೊಂಡಿದ್ದಾರೆ. ಎಸ್, ಈ ಕುರಿತಂತೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಒಂದು ಕರೆ ಸಿದ್ಧವಾಗಿದೆ, ಮಾತನಾಡಿಸೋಣ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ತಮ್ಮ ಹೆಸರು? ನಮಸ್ತೆ, ನವೀನ್ ಬೆಂಗಳೂರಿಂದ. ಸ್ವಲ್ಪ ಜೋರಾಗಿ ಮಾತಾಡಬಹುದಾ? ನಮಸ್ತೆ, ನವೀನ್ ನಾರಾಯಣ್ ಅಂತ ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ಯಾವ ವಿಚಾರವಾಗಿ ಸರ್? ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದೀನಿ, ಮಾಡಬಹುದಾ ಅಂತ. ಸರ್, ಹಾಗಾದ್ರೆ ನೀವು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 175. 175. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿ. ಗುರುಜಿ, ಮುಂಚೆ ಒಂದು ಕೆಲಸದಲ್ಲಿ ಮಾಡ್ತಾ ಇದ್ದೆ, ಅಲ್ಲಿ ಟರ್ಮಿನೇಷನ್ ಆಯ್ತು. ಈಗ ಬೇರೆ ಕಡೆ ಬಿಸ್ನೆಸ್ ಮಾಡಬಹುದಾ ಅಥವಾ ಸ್ಯಾಲರಿಡ್ ಜಾಬ್ ಸಿಗುತ್ತಾ ಅಂತ ನೋಡೋಣ. ಓಕೆ, ಹತ್ತನೇ ಮನೆ ಏನು ಹೇಳುತ್ತೆ ನೋಡೋಣ. ಬಿಸ್ನೆಸ್ ಮಾಡೋ ಚಾನ್ಸಸ್ ತೋರಿಸ್ತಾ ಇದೆ. ಇನ್ವೆಸ್ಟ್ಮೆಂಟ್ ಇಲ್ದಿರೋ ಬಿಸ್ನೆಸ್ ಏನಾದ್ರು ಆಲೋಚನೆ ಮಾಡಿದ್ದೀರಾ? ಹೇಳಿ, ಮಾತಾಡಿ ಬೇಗ. ಇನ್ವೆಸ್ಟ್ಮೆಂಟ್ ಇಲ್ಲ, ವಿತ್ ಇನ್ವೆಸ್ಟ್ಮೆಂಟ್ ಮಾಡೋಣ ಅನ್ಕೊಂಡಿದೀನಿ ಗುರುಜಿ. ಸೊ ಜಾಬು ನೋಡೋಣ, ಜಾಬ್ ಹೇಗಿರುತ್ತೆ ಅಂತ ಎರಡನ್ನೂ ಕಂಪೇರ್ ಮಾಡೋಣ. 4, 7, 8. 7ನೇ ಮನೆ 4, 7, 8. 8 ಇರೋದ್ರಿಂದ ಸ್ವಲ್ಪ ಸ್ಲೋ ಆಗುತ್ತೆ. ನೀವು ಬಿಸ್ನೆಸ್ ಅಂದ್ಕೊಂಡಿರ್ತಕ್ಕಂಥದ್ದು ಸ್ವಲ್ಪ ನಿಧಾನ ಆಗುತ್ತೆ. 8 ಅಂದಾಗ ಸ್ವಲ್ಪ ಅಬ್ಸ್ಟೆಕಲ್ ಸ್ಲೋ. ಬಟ್ 10ನೇ ಮನೆ 7 ತೋರಿಸೋದ್ರಿಂದ ನೀವು ಏನು ಮಾಡಿದ್ರೂ ಬಿಸ್ನೆಸ್ ಕಡೆನೇ ನಿಮ್ಮ ಮನಸ್ಸು ಹೋಗುತ್ತೆ. ಇವತ್ತು ಬೇಡ ಅಂತ ಹೇಳಿದ್ರು ನಾಳೆ ಬಿಸ್ನೆಸ್ಸು, ನಾಡಿದ್ದು ಬಿಸ್ನೆಸ್ಸು. ಪ್ರಶ್ನಾಶಾಸ್ತ್ರ ಏನು ಹೇಳ್ತಾ ಇದೆ ಅಂದರೆ, ಬಿಸ್ನೆಸ್ಗೆ ಹೋಗೋವಂಥ ಒಂದು ಮೈಂಡ್ ಸೆಟ್ಟು ತುಂಬ ಸ್ಟ್ರಾಂಗ್ ಆಗಿ ಇದ್ದೇ ಇರುತ್ತೆ. ಅದರಲ್ಲಿ ಅಬ್ಸ್ಟೆಕಲ್ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತಂದರೆ 8ನೇ ಮನೆ ಇರ್ತಕ್ಕಂಥ ಶುಕ್ರ ಮೊಸರನ್ನು ದಾನ ಮಾಡಿ, ಎಲ್ಲ ಒಳ್ಳೆಯದಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರ ಅಂತಂದರೆ ಅದು ನಕ್ಷತ್ರ ನಾಡಿ ಕಾರ್ಯಕ್ರಮ ಮಾತ್ರ ಅಂತಲೇ ಹೇಳಬಹುದು. ಎಸ್, ಈ ಕಾರ್ಯಕ್ರಮದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು, ಅದರ ಜೊತೆಗೆ ಜ್ಯೋತಿಷ್ಯವನ್ನು ಕೂಡ ಕಲಿಬಹುದು. ಹಾಗಾದರೆ ಮತ್ತೆ ಆಗ್ತಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಈಗಲೇ ಕರೆ ಮಾಡಿ ಮಾತನಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ಇದೀಗ ನಿಮ್ಮ ವ್ಯವಹಾರದಲ್ಲಿ ಏನಾದರೂ ಅಡೆತಡೆಗಳು ಉಂಟಾಗ್ತಾ ಇದೆಯಾ? ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ವಾ? ಹಾಗಾದರೆ ಏನು ಮಾಡಬೇಕು? ನಕ್ಷತ್ರ ನಾಡಿ ಕಾರ್ಯಕ್ರಮದ ಮೂಲಕ ನಾವು ಯಾವಾಗಲೂ ಕೂಡ ಪ್ರಸಾರ ಮಾಡುವಂತಹ ಕೈಲಾಶ್ ಯಂತ್ರ, ಈ ಕೈಲಾಶ್ ಯಂತ್ರವನ್ನು ಸ್ಥಾಪನೆ ಮಾಡಬೇಕು. ಹಾಗಾದರೆ ಕೈಲಾಶ್ ಯಂತ್ರವನ್ನು ಯಾವ ರೀತಿ ಆರ್ಡರ್ ಪ್ಲೇಸ್ ಮಾಡೋದು, ಯಾವ ರೀತಿ ಸ್ಥಾಪನೆ ಮಾಡೋದು, ಯಾವ ರೀತಿ ಪೂಜಾ ಫಲಗಳನ್ನು ಕೂಡ ಪಡೆಯೋದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪೆಷಲ್ ವೇಟಿ ಇದೆ, ನೋಡ್ಕೊಂಬಂದ್ಬಿಡೋಣ. ಕೈಲಾಶ ಯಂತ್ರ ಪ್ರಾಚೀನ ಹಾಗೂ ಅತ್ಯಂತ ಶಕ್ತಿಶಾಲಿ ದೈವಿಕ ಯಂತ್ರ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಪ್ರಸಿದ್ಧವಾಗಿದೆ. ನೀವು ಉತ್ತಮ ಹಣಕಾಸು ಸ್ಥಿರತೆ, ವ್ಯವಹಾರದಲ್ಲಿ ಬೆಳವಣಿಗೆ, ಉತ್ತಮ ಆರೋಗ್ಯ ಮತ್ತು ಶಾಂತಿಪೂರ್ಣ ಕುಟುಂಬ ಜೀವನವನ್ನು ಹುಡುಕುತ್ತಿದ್ದೀರಾ? ಈ ಯಂತ್ರವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ, ವಾಸ್ತು ದೋಷಗಳನ್ನು ಸರಿಪಡಿಸಿ, ಸಕಾರಾತ್ಮಕತೆಯನ್ನು ಆಕರ್ಷಿಸಲು ವಿಶೇಷವಾಗಿ ರೂಪಿಸಲಾಗಿದೆ. ಶಕ್ತಿಯುತ ದೈವಿಕ ಸಂಯೋಜನೆಯಿಂದ ಈ ಯಂತ್ರವು ಸಮೃದ್ಧಿ, ಸೌಖ್ಯ ಮತ್ತು ಯಶಸ್ಸನ್ನು ನಿಮ್ಮ ಜೀವನಕ್ಕೆ ತರಲು ಸಹಾಯ ಮಾಡುತ್ತದೆ. ಈ ಪವಿತ್ರ ಕೈಲಾಶ ಯಂತ್ರವನ್ನು ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಇಡಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಯನ್ನು ಅನುಭವಿಸಿ. ಈಗಲೇ ಎಸ್, ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತನಾಡೋಣ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಮಸ್ತೆ, ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಲಕ್ಷ್ಮೀದೇವಿ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಯಾವ ಕೇಳಬೇಕಾಗಿತ್ತು. ವಿಚಾರವಾಗಿ? ಮದುವೆ ವಿಚಾರ ಬಗ್ಗೆ. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್. ಹಲೋ ಹಲೋ, ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ ಮಾ. 17/11/1997. 17/11/1997. ಓಕೆ, ಹುಟ್ಟಿದ ಸಮಯ? ನಾನು ಹುಟ್ಟಿದ್ದು ಈವ್ನಿಂಗ್ 7:30. ಈವ್ನಿಂಗ್ 7:30. ಓಕೆ, ಹುಟ್ಟಿದ ಸ್ಥಳ? ಬೆಂಗಳೂರು. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. 17/11/1997. ಹೌದು ಗುರುಗಳೇ. ಸದ್ಯಕ್ಕೆ ಇವಾಗ 2026 ನವೆಂಬರ್ಗೆ ಗುರು ಮುಗಿಯುತ್ತೆ, ಕರೆಕ್ಟಾ? ಹೌದು. ಗುರು 1-7. ಮದುವೆ ವಿಚಾರನಾ, ಕೆಲಸದ ವಿಚಾರನಾ? ಅಷ್ಟೇ, ಎರಡು ಕೇಳಬೇಕಾಗಿದೆ. ಮದುವೆ ಕೇಳಬೇಕಾಗಿದೆ. ಜಾಬ್ ಮುಂದಿನ ನವೆಂಬರ್ ಆದಮೇಲೆ ಎಕ್ಸಲೆಂಟ್ ಆಗಿದೆ. ಜಾಬಲ್ಲಿ ಕರಿಯರಲ್ಲಿ ತುಂಬ ಬ್ಯೂಟಿಫುಲ್ ಆಗಿದೆ. ಮ್ಯಾರೇಜ್ ಜೀವನ ಸ್ವಲ್ಪ ಸಿಗುವಂಥದ್ದು ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಳಿ, ಯಾಕೆಂದರೆ 6 ಅಂತ ಬಂದಾಗ ಅಷ್ಟು ಚೆನ್ನಾಗಿಲ್ಲ.
ಅರ್ಥ ಆಯ್ತಾ? ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಈಗ ಸದ್ಯಕ್ಕೆ ಮುಂದಿನ ವರ್ಷ ಮದುವೆ ಯೋಗ ತುಂಬ ಚೆನ್ನಾಗಿದೆ. ಯಾಕೆಂದರೆ ಯಾವಾಗಲೂ ಅಷ್ಟೇ ನಾವು ಹೇಳ್ತೀವಿ, ಮ್ಯಾರೇಜ್ಗೆ 7ನೇ ಮನೆ ಭಾಳ ಇಂಪಾರ್ಟೆಂಟು. ಆ ಮ್ಯಾರೇಜ್ಗೆ ಈಗಿರ್ತಕ್ಕಂಥ ದಶ 7 ಇದೆ, ಮುಂದಿನ ದಶನೂ 7 ಕಾಂಬಿನೇಷನ್ ಬರುತ್ತೆ. ಆದರೆ ಅಂಡರ್ಗ್ರೌಂಡಲ್ಲಿ ಇಲ್ಲಿ ಸ್ವಲ್ಪ 2-5 ಎಕ್ಸ್ಟ್ರಾ ಆಗಿದೆ. ಇಷ್ಟಪಟ್ಟವ್ರು ಆಗ್ತಕ್ಕಂಥ ಸಾಧ್ಯತೆಯೂ ಇದೆ. ಬಟ್ ಆದರೆ ಚೆನ್ನಾಗಿ ಸ್ಟ್ರಾಂಗಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ಕರಿಯರ್ ಬಗ್ಗೆ ಏನೂ ತೊಂದರೆ ಇಲ್ಲ. ಮ್ಯಾರೇಜ್ ಜೀವನ ಚೆನ್ನಾಗಿರಲ್ಲ. ಬರ್ತಕ್ಕಂಥ ಹುಡುಗನ ಜಾತಕ ಸೆಟ್ ಮಾಡಿಕೊಂಡೇ ಮಾಡಬೇಕು. ಬುಧನ ನಕ್ಷತ್ರ ಚೆನ್ನಾಗಿಲ್ಲ, ಬುಧನಿಗೆ ದಾನ ಮಾಡ್ತಾ ಇರಬೇಕು. ಮತ್ತು 7-1-6 ಕೂಡ ಅಂಡರ್ಗ್ರೌಂಡಲ್ಲಿ 1-6 ಇರೋದ್ರಿಂದ ವೈವಾಹಿಕ ಜೀವನದಲ್ಲಿ ಗಲಾಟೆ, ಈಗೋ ತುಂಬಾ ಹೈ ಇರುತ್ತೆ. ಸೊ ಸದ್ಯಕ್ಕೆ ಆ 7-1-6 ಇರ್ತಕ್ಕಂಥದ್ದು ಶುಕ್ರ, ಜಿರ್ಕಾನ್, ಬ್ಲೂ ಜಿರ್ಕಾನ್ ಹಾಕ್ಕೊಳ್ಳಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್ ನಮಸ್ತೆ, ನಾನು ಇದು ಬ್ಯಾಂಗ್ಳೂರಿಂದ ಮಾತಾಡ್ತಿರೋದು. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ಮಗನ್ ಬಗ್ಗೆ. ಯಾವ ವಿಚಾರವಾಗಿ? ಮಮ್ಮ ಹೆಲ್ತ್ ವಿಷಯವಾಗಿ ಮ್ಯಾಮ್. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. ಮಮ್ಮ 17-3-2001. ಓಕೆ, ಹುಟ್ಟಿದ ಸಮಯ? ಸಂಜೆ 6:55 ಬ್ಯಾಂಗ್ಳೂರು. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಏನಾಗಿದೆ ಆರೋಗ್ಯದಲ್ಲಿ? ಇನ್ನೊಂದು ಸತಿ ಹೇಳಿ, ಡೇಟ್ ಆಫ್ ಹಾಕೊಂಡಿಲ್ಲ. ಸರ್ 17-3-2001. ಓಕೆ, 6:55 ಈವ್ನಿಂಗ್ PM ಬ್ಯಾಂಗ್ಳೂರು. ಹೇಳಿ. ಸರ್ ನಮಸ್ತೆ ಸರ್, ನಿಮ್ಮ ಹತ್ರ ಮಾತಾಡ್ತಿರೋದು ತುಂಬಾ ಸಂತೋಷ ಆಗ್ತಿದೆ. ತುಂಬಾ ನಿಮ್ ಪ್ರೋಗ್ರಾಮ್ ಎಲ್ಲ ವಾಚ್ ಮಾಡ್ತೀವಿ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದೀರಾ. ಆಕ್ಚುಲಿ ನಾನು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಸರ್. ಓಕೆ, ಒಳ್ಳೇದಾಗ. ಯಾರ್ದು ಜಾತಕ? ಅದು ಮಗಂದು ಸರ್. ಮಗಂದು. ಸದ್ಯಕ್ಕೆ ಇವಾಗ ಸೂರ್ಯದಶ ಸ್ಟಾರ್ಟ್ ಆಗಿದೆ 9-10. ಏನು ವಿಚಾರದಲ್ಲಿ? ಆರೋಗ್ಯ ನಾನು ಕೇಳಿದ್ದು. ಹೌದು ಸರ್. ಆರೋಗ್ಯ ಸಾಧಾರಣವಾಗಿದೆ, ಏನು ತೊಂದರೆ ಏನಿಲ್ಲ. ದಶ ತುಂಬ ಚೆನ್ನಾಗಿದೆ. ಹಿಂದೆ ಇರ್ತಕ್ಕಂಥ ಶುಕ್ರನ ಒಂದು ದಶ ಮುಗಿದು ಸೂರ್ಯನ ದಶ ಪ್ರಾರಂಭವಾಗಿದೆ. ಆಲೋಚನೆ ಮಾಡ್ತಕ್ಕಂಥದ್ದು ಏನೂ ಇಲ್ಲ. ರಾಹು ಸ್ವಲ್ಪ 10ನೇ ಮನೆ ಮತ್ತು ಅದರ ಜೊತೆಲಿರ್ತಕ್ಕಂಥ ಕೆಲವು 6-11 ಸಾಧಾರಣವಾಗಿ ಏನಾದ್ರು ಒಂದು ಸಮಸ್ಯೆ ಕೊಡುತ್ತೆ ಅಷ್ಟೇ, ಮೇಜರ್ ಬರೋದಿಲ್ಲ. ಇದು 9 ಇರ್ತಕ್ಕಂಥದ್ದು ನಕ್ಷತ್ರದಲ್ಲಿ ಸೇವ್ ಮಾಡುತ್ತೆ. 9-4-7 ಕಾಂಬಿನೇಷನ್ ಗುರು ಇರೋದ್ರಿಂದ ಅರ್ಶನದ ಕೊಂಬನ ತೆಗೆದುಬಿಟ್ಟು ಹಣೆಗಚ್ತಾ ಇರಿ. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ಗುರುವಾರ ಕರ್ಕೊಂಡು ಹೋಗ್ತಾ ಇರಿ. ರಾಯರ ಆರಾಧನೆ ಮಾಡ್ತಾ ಇದ್ದರೆ ಯಾವ ಕಾಯಿಲೆನೂ ಬರೋದಿಲ್ಲ. ಒಂದು 6 ಮಂತ್ಸ್ ಮಾಡಿ ನೋಡಿ, ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಹಾಗೆ ಸೂರ್ಯನಿಗೆ 6ನೇ ಮನೆ ಇರತಕ್ಕಂಥದ್ದು ಗೋಧಿಯನ್ನು ದಾನ ಮಾಡಿ, ಒಳ್ಳೆಯದಾಗೇ ಆಗುತ್ತೆ. ಏನು ಅಂತ ಮೇಜರ್ ಕಾಂಬಿನೇಷನ್ನು, ನೆಗೆಟಿವ್ ಕಾಂಬಿನೇಷನ್ ಅಷ್ಟು ಇಲ್ಲ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಮದುವೆ ಆಗಿರಬಹುದು, ವೈವಾಹಿಕ ಜೀವನ, ಯಾವುದೇ ಸಮಸ್ಯೆಗಳಾಗಿರ್ಬೋದು, ಆ ಎಲ್ಲ ಸಮಸ್ಯೆಗಳಿಗೂ ಕೂಡ 100% ಅಂತ ಹೇಳೋಕ್ಕಾಗಲ್ಲ. ಆದರೆ ಬರುವಂತಹ ಸಮಸ್ಯೆಗಳನ್ನ ನಾವು ಯಾವ ರೀತಿ ತಡೆಯೋದು, ಹಾಗೆ ಅದಕ್ಕೆ ಪರಿಹಾರ ಭಾಗವಾಗಿ ಏನು ಮಾಡಿಕೊಳ್ಳೋದು, ಈ ಕುರಿತಂತೆ ಗುರುಗಳು ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ. ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಆದರೆ ಇದೀಗ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಾವು ಧಾರವಾಡದಿಂದ ಚಂದನ ಅಂತ ಮಾತಾಡದ್ರಿ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳ್ಬೇಕಾಗಿತ್ರಿ ಮೇಡಮ್. ಯಾವ ವಿಚಾರವಾಗಿ? ಅವಂದು ಇದು ಸೆಕೆಂಡ್ ಇಯರ್ PUC ಮುಗ್ದಿದೆ ಮೇಡಮ್. ಈಗ ಪೈಲಟ್ ಹೋಗ್ಬೇಕು ಅಂತಿದ್ದಾನೆ. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. 6-4-2008. 6-4-2008. ಹುಟ್ಟಿದ ಸಮಯ? ಸಮಯ 8:10 ಬೆಳಿಗ್ಗೆ ಮೇಡಮ್. 8:10. ಓಕೆ, ಹುಟ್ಟಿದ ಸ್ಥಳ? ಮೈಸೂರು ಮೇಡಮ್. ಹುಟ್ಟಿದ ಸ್ಥಳ ಮೈಸೂರು ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಹಾ ಮೇಡಮ್. ಮೈಸೂರಾ? ಹ್ಞೂ ಸರ್. ಏನು ಪ್ರಶ್ನೆ ಇದೆ? ಮಗಂದು ಸೆಕೆಂಡ್ ಇಯರ್ ಮುಗ್ದಿದೆ ಗುರುಗಳೇ. ಅವ ಈಗ ನೀಟ್ ಎಕ್ಸಾಮ್ ಬರ್ದಿದ್ದಾನೆ, ಸ್ಕೋರ್ ಕಮ್ಮಿ ಆಗಿದೆ. ಪೈಲಟ್ ಕ್ಲಾಸ್ ಹೋಗ್ಬೇಕು ಅಂತಿದ್ದಾನೆ. ಏನು ಕ್ಲಾಸು? ಅಂದ್ರೆ ಇದು ಪೈಲಟ್ ಆಗ್ಬೇಕು ಅಂತಿದ್ದಾನೆ ಗುರುಗಳೇ. ಪೈಲಟ್. ಸರಿ, ಪೈಲಟ್ ಆಗಬೇಕು ಅಂತಿದ್ದಾರೆ. ನೋಡೋಣ. ಶುಕ್ರದಶ ನಡೀತಾ ಇದೆ 4-10-11. 4-10-11 ಬಂದ್ಬಿಟ್ಟು ಶನಿ ಕಾಂಬಿನೇಷನ್ ಬರ್ತಾ ಇದೆ. 11-3-6 11-3-6 ಕಾಂಬಿನೇಷನ್ ಬುಧನಲ್ಲಿ ಬರ್ತಾ ಇದೆ. ಏರೋನಾಟಿಕ್ಸ್ ಇಂಜಿನಿಯರಿಂಗ್ ಹೋಗ್ಲಿ, ಅದ್ರ ಬದಲು ಪೈಲಟ್ ಆಗೋ ಬದಲು. ಅವ್ನಿಗೇನು ಇಂಜಿನಿಯರಿಂಗ್ ಇಷ್ಟ ಇಲ್ಲ ಅಂತ ಗುರುಗಳೇ. ಪೈಲಟ್ ಅನ್ನೋದು ಸುಮ್ಮನೆ ಓಡಿಸೋದಲ್ಲಮ್ಮ, ಅದೆಲ್ಲ ಸುಮ್ಮನೆ 20 ಲಕ್ಷ 15 ಲಕ್ಷ ಕೊಟ್ಬಿಟ್ಟು ಅಲ್ಲಿ ಪೈಲಟ್ ಅನ್ನೋದು ಅದು ಏನೋ ಒಂಥರ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಅವ್ರಿಗೆ ಆಸಕ್ತಿ ಅಷ್ಟೇ. ಅದು ಡ್ರೈವ್ ಮಾಡೋದು ಅಷ್ಟೇ ಅಲ್ವಾ, ಒಂದು ವೆಹಿಕಲ್ನ ಡ್ರೈವ್ ಮಾಡೋದು. ಕಾರ್ನ ಡ್ರೈವ್ ಮಾಡೋ ಥರ ಪೈಲಟ್ ಅಂದಿದ ತಕ್ಷಣ ಇಲ್ಲಿ ಕಾರ್ ಡ್ರೈವರ್ನ ನಾವು ಚೂತವಾಗಿ ನೋಡ್ತೀವಿ, ಅಲ್ಲಿ ಬೇರೆ ಥರ ಇದು ಮಾಡ್ತೀವಿ ಅಷ್ಟೇ. ಪೈಲಟ್ ಅಂದರೆ ಸೊಫೆಸ್ಟಿಕೇಟೆಡ್ ಆಗಿರುತ್ತೆ.
ಸೊ ಅಂಥದ್ದೇನು ಮೇಜರ್ ಏನಿರಲ್ಲ. ಸೈನ್ಸ್ ತೊಗೊಂಡು ಇಂಜಿನಿಯರಿಂಗ್ ಮಾಡೋದು ಉತ್ತಮ, ಯಾಕಂದರೆ ಓದೋ ಕಾಂಬಿನೇಷನ್ ತುಂಬ ಸ್ಟ್ರಾಂಗಾಗಿ ಚೆನ್ನಾಗಿದೆ. ನಿಮ್ಮಿಷ್ಟ ನೋಡಿ, 4-10 ಅನ್ನೊಂದು ಕಾಂಬಿನೇಷನ್ ಅದ್ಭುತವಾಗಿದೆ. ಇಲ್ಲಿ ಬುಧನ ಒಂದು ಕಾಂಬಿನೇಷನ್ 11-3-6 ಬಂದಿರತಕ್ಕಂಥ ಒಂದು ಆಲೋಚನೆ ಬಂದರೆ, ಬುಧ ಅಂದರೆ ಫ್ರೆಂಡ್ಸ್ ಅಂತ ಹೇಳ್ತೀವಿ. ಕೆಲವು ಫ್ರೆಂಡ್ಸು ಸುಮ್ಮನೆ ತಲೆ ಕೆಡಿಸಿರ್ತಾರೆ, ಅಲ್ಲೋದ್ರೆ ಚೆನ್ನಾಗಿರುತ್ತೆ, ಇಲ್ಲೋದ್ರೆ ಚೆನ್ನಾಗಿರುತ್ತೆ, ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಎಲ್ಲ ಹೋಗ್ಬಿಡ್ಬೋದು ಅಂತಾರೆ. ಬಟ್ ನನ್ನ ಸಜೆಷನ್ನು ಇವರಿಗೆ ಏರೋನಾಟಿಕಲ್ ಇಂಜಿನಿಯರಿಂಗ್ 4 ಅಂತಂದರೆ ಅದು ಮಷಿನರಿ ಅಂತ ಬಂದೇ ಬರುತ್ತೆ, ಅಥವಾ ಮೆಕ್ಯಾಟ್ರಾನಿಕ್ಸ್ ಮಾಡಿ, ಅಥವಾ ರೋಬೋಟಿಕ್ಸ್ ಮಾಡಿ, ಏರೋನಾಟಿಕಲ್ ಇಂಜಿನಿಯರಿಂಗಾರು ಮಾಡಿ. ಪೈಲಟ್ ಅಂತಕ್ಕಂಥದ್ದು ಸ್ವಲ್ಪ ನೋಡಿಕೊಂಡು ಲಾಸ್ಟಲ್ಲಿ ಏನೂ ಒಪ್ಕೊಂಡಿಲ್ಲ ಅಂದರೆ ನೀವು ಇಷ್ಟಪಟ್ಟು ಮಾಡಿ, ಸ್ವಲ್ಪ ಫೋರ್ಸ್ ಮಾಡಿ. ಯಾಕೆಂದರೆ ಕೆಲವೊಂದು ಸತಿ ಆ ಸಂದರ್ಭದಲ್ಲಿ ಮಾತ್ರ ಮಕ್ಕಳು ಸ್ವಲ್ಪ ಹಠ ಹಿಡಿತಾರೆ ಅಷ್ಟೇ ಆ ಒಂದು ವಿಚಾರದಲ್ಲಿ. ಬಟ್ ಮುಂದೆ ನಾವು ಫ್ಯೂಚರ್ ನೋಡಿದಾಗ ಇಲ್ಲಿ ಕಾಂಬಿನೇಷನ್ಸು ಅವ್ರಿಗೆ ಏರೋನಾಟಿಕಲ್ ಇಂಜಿನಿಯರಿಂಗಲ್ಲಿ ಒಳ್ಳೆ ಉತ್ತಮವಾಗಿರ್ತಕ್ಕಂಥದ್ದು ಬರುತ್ತೆ. ಅವ್ರಿಗೆ ಹೇಳಿ ಏರೋನಾಟಿಕಲ್ ಇಂಜಿನಿಯರಿಂಗು ಮಾಡಿ, ತದನಂತರ ಪೈಲಟ್ ಟ್ರೈನಿಂಗೋ ಅಥವಾ ಫ್ಲೈಟ್ ಟ್ರೈನಿಂಗೋ ಮಾಡ್ಕೊಳಕ್ಕೆ ಹೇಳಿ, ಖಂಡಿತ ಸಕ್ಸಸ್ ಆಗುತ್ತೆ. ಇಲ್ಲ ಅಂದರೆ ಇನ್ನೊಂದು ಸಜೆಷನ್ ಹೇಳ್ತೀನಿ, ಡಿಗ್ರಿ ಮಾಡಿಬಿಟ್ಟು ಯಾವುದಾದ್ರು ಅಬ್ರಾಡ್ರಲ್ಲಿ ಫ್ಲೈಯಿಂಗ್ ಸ್ಕೂಲಲ್ಲಿ ಸ್ವಲ್ಪ ಎಕ್ಸಾಮ್ಸ್ ತೊಗೊಂಡು ಅಲ್ಲಿ ಮಾಡೋಕ್ಕೆ ಹೇಳಿ. ಇಂಡಿಯಾದಲ್ಲಿ ಸ್ವಲ್ಪ ಕಷ್ಟ ಜಾಬ್ ಸಿಗೋದು, ಯಾಕಂದ್ರೆ ತುಂಬ ಜನ ನನಗೆ ಬರ್ತಾರೆ, ಪೈಲಟ್ ಟ್ರೈನಿಂಗ್ ಮಾಡ್ಕೊಂಡಿರ್ತಾರೆ, ಲಕ್ಷಾಂತರ ರೂಪಾಯಿ ಕೊಟ್ಟಿರ್ತಾರೆ, ಬಟ್ ಜಾಬ್ ಆಪರ್ಚುನಿಟಿ ಸಿಕ್ಕಿಲ್ಲ ಅಂತ ವಾಪಸ್ ಬಂದಿರೋ ತುಂಬ ಜನ ಇದ್ದಾರೆ. ಇದು ನನ್ನ ಸಜೆಷನ್ ಅಷ್ಟೇ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಗುರುಜಿಯವರ ನಂಬರ್ಗೆ ಈಗಲೇ ಕರೆ ಮಾಡಬಹುದಾಗಿದೆ, ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡಿಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್, ನಾವು ಬೆಂಗಳೂರಿಂದ ಮಾತಾಡ್ತಿರೋದು. ಓಕೆ, ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಹೆಸರು ವಿಜಯ ಅಂತ. ಮೇಡಮ್, ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಯಾವ ವಿಚಾರವಾಗಿ? ಮದುವೆ ವಿಚಾರವಾಗಿ ಕೇಳಬೇಕಿತ್ತು ಮೇಡಮ್. ಅವರ ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ 12/3/1990. 12/3/1990. ಓಕೆ, ಹುಟ್ಟಿದ ಸಮಯ? ಸಮಯ ಟೈಮಿಂಗ್ಸ್ ಹೇಳಿಮಾ. ಬೆಳಗಿನ ಜಾವ 5:30 ಮೇಡಮ್. ಬೆಳಗಿನ ಜಾವ 5:30. ಓಕೆ, ಹುಟ್ಟಿದ ಸ್ಥಳ, ಪ್ಲೇಸ್ ಹೇಳಿ. ಮೈಸೂರು ಮೇಡಮ್. ಮೈಸೂರು. ಗುರುಗಳಿದ್ದಾರೆ, ಮಾತನಾಡಬಹುದು. ಏನು ಪ್ರಶ್ನೆ ಇತ್ತಮ್ಮ? ಮದುವೆ ಸರ್, ನಮ್ಮ ಹುಡುಗನ ಮದುವೆ ಬಗ್ಗೆ ಕೇಳಬೇಕಿತ್ತು ಸರ್. ಓಕೆ, ನೋಡ್ತಾ ಇದ್ದೀರಾ? ನೋಡೋಣ, ಈ ಸರಿ ಮಾಡೋಣ ಅಂತ. ಆಲ್ರೆಡಿ 37 ಆಗೋಯ್ತು. ಸರ್, ಹೌದು ಸರ್. ರಾಹು ದಶೆ ನಡೀತಾ ಇದೆ. ರಾಹು ಕಾಂಬಿನೇಷನ್ನು ವಿವಾಹದಲ್ಲಿ 12 ಬಂದಿದೆ. 12 ಬಂದಾಗ ಸ್ವಲ್ಪ ಅವ್ರಿಗೆ ಮ್ಯಾರೇಜಲ್ಲಿ ಅಷ್ಟು ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ. 12 ಇರ್ತಕ್ಕಂಥ ಒಂದು ಗ್ರಹ ನೋಡಿದಾಗ ಶುಕ್ರನ ಕಾಂಬಿನೇಷನ್ನು 2, 4, 7, 6 ಕಾಂಬಿನೇಷನ್ ಚಂದ್ರನಲ್ಲಿ ಬಂದಿದೆ. ಅವಕಾಶಗಳು ಬಂದಿದ್ದೆಲ್ಲ ಮಿಸ್ ಮಾಡ್ಕೊಳ್ತಾರೆ. 7 ಅಂತ ಬಂದರೆ ಅವಕಾಶಗಳು ಬಂದಿದೆ ಮದುವೆಗೆ. 12 ಅಂತ ಇರ್ತಕ್ಕಂಥದ್ದು ಅದನ್ನು ವ್ಯಯ ಮಾಡ್ತಕ್ಕಂಥದ್ದು. ಸೊ ವಿವಾಹ ಯೋಗಗಳು ಬಂದಿದೆ, ಬಟ್ ಇವ್ರಿಗೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ನೀವು ಮಾಡೋಣ ಅಂತ ಅಂದ್ಕೊಳ್ಬೋದು, ಬಟ್ ನನ್ನ ಪ್ರಕಾರ ಸ್ವಲ್ಪ ಕಷ್ಟವೇ. ಯಾಕೆಂದರೆ ಮುಂದಿನ ದಶ ಕೂಡ ಗುರು 12 ತೋರಿಸ್ತಾ ಇದೆ. 12 ಬಂದಾಗ ಒಂದು ಮದುವೆ ಆಗಿ ಬಿಟ್ಟೋಗ್ತಾರೆ, ಅಥವಾ ಮದುವೆ ಆಗಿ ವಿಚ್ಛೇದನ ಆಗುತ್ತೆ. 12 ಅಂತ ಬಂದಾಗ ಕೆಲವರಿಗೆ ವಿವಾಹದಲ್ಲಿ ಆಸಕ್ತಿ ಇರೋದು ಭಾಳಷ್ಟು ಕಮ್ಮಿ ಇರುತ್ತೆ. 12 ಕೆಳಗಡೆ 4, 9 ಇರೋದ್ರಿಂದ ಸ್ವಲ್ಪ ಈ ಸಜೆಷನ್ ಸ್ಟ್ರಾಂಗಾಗಿ ಹೋಗಬೇಕು, ಸ್ವಲ್ಪ ಫೋರ್ಸ್ ಮಾಡಿ ಆಗಲೇಬೇಕು ಅಂತಿರಬೇಕು. ವಿವಾಹ ಪರ್ಯಂತ ಇರ್ತಕ್ಕಂಥ ಒಂದು ಸಮಸ್ಯೆನ ಆಮೇಲೆ ನೀವು ಯೋಚನೆ ಮಾಡ್ಬೋದು. ಸಮಾಜಕ್ಕೆ ಮದುವೆ ಆಗಿದೆ ಅನ್ನೋದು ಈಗ ನಾವು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು, ಜ್ಯೋತಿಷ್ಯ ನೋಡ್ತಕ್ಕಂಥದ್ದು ಮೂಲ ನಾವು ಏನು ಅಂತ ಅಂದ್ಕೊಂಡಿದ್ವಿ ಅಂದರೆ, ವಿವಾಹ ಆಗಿದೆಯಾ ಮಕ್ಕಳಿಗೆ ಅಷ್ಟು ಮಾತ್ರ ಸಮಾಜ ನೋಡುತ್ತೆ. ವಿವಾಹ ಜೀವನ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ಕೋರ್ಟ್ಗೆ ಹೋಗ್ತಾ ಇದ್ರೆ ಬಿಟ್ಟು ಅದು ಕಾಮನ್ ಅಂತಾರೆ. ವಿವಾಹ ಆಗಿಲ್ಲ ಅಂದರೆ ಅವ್ರಿಗೆ ಕಾಮನ್ ಆಗಿಲ್ಲ, ವಿವಾಹ ಆಗಿಲ್ವ ಅಯ್ಯೋ ಅಂತಾರೆ. ಕೋರ್ಟ್ಗೆ ಹೋಗ್ತಾರೆ, ಅದು ಕಾಮನ್ ಅಂತಾರೆ. ಆ ರೀತಿಯಾಗಿರ್ತಕ್ಕಂಥ ನಾವು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಇವತ್ತು ಸಮಾಜದಲ್ಲಿ. ಸೊ 7, 6 ಇರ್ತಕ್ಕಂಥ ಕಾಂಬಿನೇಷನ್ ಚಂದ್ರ ಇರೋದ್ರಿಂದ ಬಲಗೈ ಉಂಗುರದ ಬೆರಳಿಗೆ ಒಂದು ಪರ್ಲ್ ಅನ್ನೋ ಧರಿಸ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡುತ್ತಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಇದೀಗ ತರಗತಿಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪೆಷಲ್ ವಿಟಿ ಕೂಡ ಪ್ಲೇ ಆಗುತ್ತೆ, ನೋಡ್ಕೊಂಡು ಬರೋಣ. ನಕ್ಷತ್ರ ನಡಿ ಜ್ಯೋತಿಷ್ಯ ತರಗತಿ 114ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ.
ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 10ನೇ ಆಗಸ್ಟ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.